ಇದು ಕಾಳಿ ನದಿ ಕಾರವಾರ ಜಿಲ್ಲೆಯಲ್ಲೇ ಹುಟ್ಟಿ ಕಾರವಾರ ಜಿಲ್ಲೆಯಲ್ಲೇ ಅರಬ್ಬಿ ಸಮುದ್ರ ಸೇರುವ ಮಹಾನದಿ. ದಾಂಡೇಲಿಯಲ್ಲಿ ಹುಟ್ಟಿ ಅಣಶಿ ಅಭಯಾರಣ್ಯದ ಮೂಲಕ ಕೈಗಾ ಮೂಲಕ ಕಾರವಾರದ ಕೂಡಿ ಭಾಗದಲ್ಲಿ ಸಮುದ್ರವನ್ನು ಸೇರ್ತದೆ. ಇದು ನೀರಿನ ವೈಶಿಷ್ಟ್ಯ ಈ ನದಿಯದ್ದು ಕಪ್ಪು ಬಣ್ಣ. ಕಾರಣವೇನೆಂದರೆ ಇದು ಅರಣ್ಯದಲ್ಲಿ ಸಂಚರಿಸುವುದರಿಂದ ಅಲ್ಲಿ ಖನಿಜಾಂಶಗಳು ಹೆಚ್ಚು ಸಿಗುವುದರಿಂದ ಅದರಲ್ಲಿ ಕರಗಿ ಕಪ್ಪಾಗಿ ಕಾಣುತ್ತದೆ. ಅದಕ್ಕಾಗಿ ಇದಕ್ಕೆ ಕಾಳಿ ನದಿ ಅಂತ ಹೆಸರು. ಅದರ ಹರಿವು ಸುಮಾರು 150 ಕಿಲೋಮೀಟ್ರ್ ಅಷ್ಟೇ ಅಂದಾಜು. ಆದರೆ ಅತ್ಯಂತ ಅಡವಿ ದಟ್ಟಾರಣ್ಯ ರುದ್ರರಮಣೀಯವಾಗಿ ಹರಿಯುವುದರಿಂದ ನೋಡಲು ಭಾಳ ಸುಂದರ. ಇದಕ್ಕೆ ಈ ಸದಾಶಿವಗಢಕ್ಕೆ ಹೋಗಲಿಕ್ಕೆ ಇದರಲ್ಲಿ ಬ್ರಿಡ್ಜ್ ಕಟ್ಟಿ ಗೋವಾಕ್ಕೆ ಮತ್ತು ಕೈಗಾಕ್ಕೆ ದಾಂಡೇಲಿಗೆ ಹೋಗಲಿಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ. ಈ ಸಲ ಮಳೆಗಾಲದಲ್ಲಿ ಬ್ರಿಡ್ಜ್ ಮುರಿದು ಬಿದ್ದು ಈಗ ರಿಪೇರಿ ಮಾಡ್ತಾ ಇದ್ದಾರೆ. ನೋಡಲಿಕ್ಕೆ ಬಹಳ ಸುಂದರವಾಗಿದೆ ಮತ್ತು ನಿತ್ಯ ನೂತನ ಅಂದರೆ ಅಭಯಾರಣ್ಯದಿಂದ ಬರುವುದರಿಂದ ಸುಂದರ ಪರಿಸರದಲ್ಲಿ ಹರಿಯುವುದರಿಂದ ಬಹಳ ಮನಮೋಹಕವಾಗಿ ಕಾಣ್ತದೆ. ಒಮ್ಮೆ ಕಾರವಾರಕ್ಕೆ ಹೋದಾಗ ಈ ನದಿಯನ್ನು ದರ್ಶನ ಮಾಡಿ ಬನ್ನಿ.